ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸುಕ್ಷೇತ್ರ ಸಿದ್ದಶ್ರೀ ಮಠ ರಾಜ್ಯದಲ್ಲಿ ಮೊದಲ ಬಾರಿಗೆ ರೈತರಿಗೆ ಫಾರ್ಚುನರ್ ಕಾರನ್ನ ಉಡುಗೊರೆಯಾಗಿ ನೀಡಿ ಹೊಸ ಇತಿಹಾಸ ನಿರ್ಮಿಸಿದೆ. ಸಿದ್ದರಗೊಳ್ಳದ ಧರ್ಮಾಧಿಕಾರಿಗಳು ಆದ ಡಾ ಶಿವಕುಮಾರ್ ಮಹಾಸ್ವಾಮೀಜಿಗಳು ಅಧಿಕ ಅಮಾವಾಸ್ಯೆ ಪ್ರಯುಕ್ತವಾಗಿ ಶ್ರೀ ಮಠದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ತಾಲೂಕಿನ ಯತ್ನಟ್ಟಿ ಗ್ರಾಮದ ರೈತ ಹಾಗೂ ಮಠದ ಭಕ್ತ ಭೀಮರಾವ್ ಬಾಳನವರ ಅವರಿಗೆ ಫಾರ್ಚುನರ್ ಕಾರಿನ ಕೀ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಕ್ಷೇತ್ರದ ನೂತನ ಹಾಗೂ ಜನಪ್ರಿಯ ಶಾಸಕ ಉಮೇಶ್ ಮೇಟಿ ಅವರು ಶ್ರೀಮಠಕ್ಕೆ ಭೇಟಿ ಕೊಟ್ಟು ಸಿದ್ದಪ್ಪಜ್ಜಿ ಅವರ ಹಾಗೂ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರಿಗೆ ಕಾರು ಉಡುಗೊರೆ ಕೊಟ್ಟಿರುವುದು ಅಪರೂಪದ ಕಾರ್ಯವಾಗಿದ್ದು ಸಿದ್ದಶ್ರೀ ಮಠದ ಸಮಾಜಮುಖಿ ಸೇವೆ ಹಾಗೂ ರೈತಪರ ಕಾಳಜಿಯನ್ನ ಶ್ಲಾಘಿಸಿದರು. ಸಿದ್ದಶ್ರೀ ಮಠ ಹಲವು ವರ್ಷಗಳಿಂದ ಅನ್ನದಾಸೋಹ, ಕಲಾ ಪೋಷಣೆ ಮತ್ತು ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ. ಈ ಬಾರಿ ರೈತರಿಗೆ ಫಾರ್ಚುನರ್ ಕಾರು ನೀಡಿರುವುದು ಭಕ್ತರಲ್ಲಿ ಹಾಗೂ ರೈತ ಸಮುದಾಯದಲ್ಲಿ ವಿಶೇಷ ಸಂತಸ ಮೂಡಿಸಿದೆ. ಯಾಕಂದ್ರೆ ದುಡ್ಡಿನ ಅಭಾವ, ಭಕ್ತರು ಕೊಡ್ತೀನಿ ಈ ಸರಿ ಕೊಟ್ಟಾರ. ಅದಕ್ಕೆ ನಮ್ಮ ಈ ಸರಿ ಒಂದು ವಿಶೇಷ ಅಂದ್ರೆ ಎಲ್ಲ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗೆ ಅವ್ರಿಗೆಲ್ಲ ಕೊಡ್ತಿದ್ವಿ. ಈ ಸರಿ ರೈತರು ಕೊಡ್ಬೇಕಂತ ವಿಚಾರ ಮಾಡಿದ್ವಿ. ಆ ನಿಟ್ಟಿನೊಳಗೆ ನಮ್ಮ ಬಿಳಗಿ ತಾಲೂಕಿನ ಯತ್ನಟ್ಟಿ ಗ್ರಾಮದ ರೈತರಾದಂಥ ಭೀಮರಾಯ್ ಬಾಳಪ್ಪನವ್ರ ಇವ್ರ ಕುಟುಂಬಕ್ಕೆ ನಮ್ಮ ಒಂದು ಫಾರ್ಚುನರ್ ಗಾಡಿಯನ್ನು ರೈತರಿಗೆ ಸಿದ್ದನಕೊಳ್ಳ ಮಠದಿಂದ ಕೊಡ್ತಾ ಇದ್ದೀವಿ. ಇದು ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಾಗಲಕೋಟೆಯ ಉಮೇಶ್ ಮೇಟಿ ಅವರು ಕೂಡ ಪಾಲ್ಗೊಂಡಿದ್ದು ಬಹಳ ವಿಶೇಷವಾಗಿ ನಮಗೆ ಖುಷಿಯಾಗಿದೆ. ಅದ್ರ ಜೊತೆಗೆ ಅವರು MLA ಆಗ್ತೀವಂತ ನಾವು ಸಿದ್ದಪ್ಪ ನುಡಿಸಿದ್ದ ಆ ಪ್ರಕಾರ MLA ಆಗಿ ಇವತ್ತೇ ಅವರು ದಾಸೋಹ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಮಠದಲ್ಲಿ ಅವರ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಶ್ರೀಮಠದ ವತಿಯಿಂದ ಅಭಿನಂದನೆ ಸಲ್ಲಿಸಿ ನಾವು ಕೂಡ ಅವ್ರಿಗೆ ಕಾರ್ ಚಾವಿಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಬರ್ರಿ ಇಬ್ರು ಗಂಡಂತಿ ಬರ್ರಿ ಗಂಡಂತಿ ಇವತ್ತಿಂದ ಇದು ಸಿದ್ದನಕೊಳ್ಳ ಮಠದ ಒಂದು ಆನೆ ಅಂಬಾರಿ ರಥ. ಇದು ಹೆಂಗ ನೀವು ಓಡಿಸ ಅನುಕೂಲ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಸದ್ಯ ಒಳಗೆ ಈಗ ಸಚಿವ ಸ್ಥಾನ ಕುರಿತು 2ನೇ ಪಟ್ಟಿಯನ್ನು ರಿಲೀಸ್ ಮಾಡಿದ್ರಿ. ನೀವೇನು ಹೇಳ್ತೀರಿ? ಉತ್ತರ ಕರ್ನಾಟಕ ಶಾಸಕರ ಕುರಿತು ಯಾರಿಗಾರ ನಾವು ಹೇಳೋದೇನಂದ್ರೆ ಈ ಹಿಂದೆ ಉತ್ತರ ಕರ್ನಾಟಕ ಭಾಳ ಅನ್ಯಾಯ ಆಗೈತಿ. ಯಾಕಂದ್ರೆ ನಮ್ಮ ಅಭಿವೃದ್ಧಿನೂ ಭಾಳ ಕಡಿಮೆ ಐತಿ ದಕ್ಷಿಣ ಕನ್ನಡಕ್ಕೆ ಇಲ್ಲಿ ನೋಡಿದ್ರೆ. ಯಾಕಂದ್ರೆ ನಮ್ಮ ಒಂದು ಜನಪ್ರತಿನಿಧಿಗಳಿಗೆ ಭಾಳ ಕೆಲಸ ಮಾಡಲು ಅವಕಾಶ ಸಿಗ್ತಾ ಇಲ್ಲ. ಅವ್ರು ಮಾಡ್ಬೇಕಂತ ಹುಮ್ಮಸ್ನಾಗ ಅದಾರ. ಆದ್ರೆ ಅವ್ರಿಗೆ ಸರಿಯಾದ ಸ್ಥಾನಮಾನ ಸಿಗದೇ ಇರೋದಕ್ಕೆ ಅಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ನಾವು ಈಗಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರಿಗೆ ಹೇಳೋದೇನಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾಗಿತ್ತು. ಆದಷ್ಟು ಯುವಕ ಜನಪ್ರತಿನಿಧಿಗಳಿಗೆ ಕೊಟ್ಟರೆ ಭಾಳ ಚಲೋ ಆಗ್ತೈತಿ. ಯುವಕರೇ ಹೆಚ್ಚು ಕೆಲಸ ಮಾಡುವಂಥ ಆಗಬೇಕು. ಯುವ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಸಚಿವ ಸ್ಥಾನ ಕೊಟ್ಟರೆ ಭಾಳ ಚಲೋ ಅಂತ ನಮ್ಮ ಅನಿಸಿಕೆ. ಹೀಗಾಗಿ ಈಗಾಗಲೇ ನಾವು ಭಾಳ ನೊಂದ್ಬಿಟ್ಟಿವಿ. ಕಡೆಗೆ ಈಗಾರ ಅದ್ರ ಬಗ್ಗೆ ಒಂದು ಸ್ವಲ್ಪ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಆಗ್ಲಂಗೆ ನಮ್ಮ DK ಶಿವಕುಮಾರ್ ಅವರು ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾರ ಅಂತೇಳಿ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ. ಆ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರವು ಕೂಡ ಅವರಿಗೆ ಸೂಚನೆಗಳನ್ನು ಕೊಡಬೇಕು. ಇವಾಗ ಜನಪ್ರತಿನಿಧಿಗಳಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತೇಳಿ ನಾವು ಸಿದ್ದನಕೊಳ್ಳ ಮಠದ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆ ಒಳಗೆ ನೀವು ಯಾರ ಹೇಳ್ತೀವಿ? ಅವೆಲ್ಲ ಹೇಳಲ್ಲ. ಬಟ್ ಯುವಕರು ಅಂದ್ರೆ ಎಲ್ಲರೂ ಬರ್ತಾರಲ್ಲ. ಮತ್ತು ಅದ್ರಾಗ BJP ಕಾಂಗ್ರೆಸ್ ಮಾಡಿ ಯಾರ ಕೈ ಸಿಕ್ಕರು ಮಾಧ್ಯಮದವ್ರ ಕೈ ಸಿಗ್ಬಾರ್ದು ಅಷ್ಟೇ ಹೇಳಿ 2 ಮಾತು ಮುಗಿದ್ರಿ. ಜೈ ಹಿಂದ್. ಅಭೂತಪೂರ್ವ ಗೆಲುವಿನೊಳಗೆ ನೀವು ಪೂಜ್ಯರನ್ನು ಬಂದು ಭೇಟಿ ಇದ್ರಿ, ಆಶೀರ್ವಾದ ತಗೊಂಡ್ರಿ. ನೀವೇನು ಹೇಳ್ತೀರಿ? ಮೊದಲು ಆಶೀರ್ವಾದ ಮಾಡಿದ್ರು. ತಂದೆಯವ್ರ ಕಾಲಿಗೂ ಈ ಮಠಕ್ಕೆ ಬರ್ತೇವೆ ನಾವು. ತಂದೆಯವರು ಪ್ರತಿ ವರ್ಷ ಜಾತ್ರೆಗೆ ಬಂದಾಗ ಮೊದಲ ಕ್ಷೇತ್ರ ಸಿದ್ದನಕೊಳ್ಳ ನಮ್ಮ ಕ್ಷೇತ್ರ ಮೊದಲನೇ ಕ್ಷೇತ್ರ, ಗುರು ಕ್ಷೇತ್ರ. ಹೀಗಾಗಿ ನಾವು ಪ್ರತಿ ಅಮಾವಾಸ್ಯೆಗೆ ಯಾವಾಗ ಕಾರ್ಯಕ್ರಮ ಇರ್ತದೆ ಇಲ್ಲ 1000 ಫೋನ್ ಮಾಡಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅಂದರೆ ವಂಶ ಪರವಾಗಿ ಮಠದ ಭಕ್ತಾದಿಗಳು ಮಠ ಹೇಳಿಕ್ಕೆ
ಇಷ್ಟಪಡ್ತೀರಿ? ಸರ್ ನಾವು ಮೂಲತಃ ಬಿಳಿಗಿ ತಾಲೂಕು ಯತ್ನಟ್ಟಿ, ನಮ್ಮ ಅಪ್ಪರ ಹೆಸರು ಭೀಮರಾಯ್, ನಾವು ಬಾಳಪ್ಪನವ್ರಂತೆ ಕುಟುಂಬದವ್ರು. ನಮ್ಮ ಅಪ್ಪರಿಗೆ ಪಾರ್ಸಿ ಆಗಿತ್ತು. ಪಾರ್ಸಿ ಹೊಡೆದಾಗ ನಮ್ಮ ಅಪ್ಪರಿಗೆ ಎಲ್ಲಿ ನೀಟ್ ಆಗಿದ್ದಿಲ್ಲ, ಚೂರು ನಂಬಿಕೆ ಹೋಗಿತ್ತು. ಅಂದರೆ ಲೆಫ್ಟ್ ಸೈಡ್ ಪೂರ ಸ್ವಾಧೀನ ಹೋಗಿತ್ತು. ಅವಾಗ ಎಲ್ಲರೂ ಕೆಲವು ಜನರು ಹಂಗೂ ಮಾತಾಡ್ತಿದ್ರು, ಕೆಲವು ಜನರು ಹಿಂಗೂ ಮಾತಾಡ್ತಿದ್ರು. ವಯಸ್ಸಾಗಿದ್ದಕ್ಕೆ ನಮಗೊಂಚೂರು ಏನೂ ಹೇಳ್ಕೊಳಕ್ಕೆ ಆಗಾಕತ್ತಿದ್ದಿಲ್ಲ. ಯಾಕಂದ್ರೆ ನಮ್ಮದು ಇನ್ನು ಮುಂದೆ ಕೆಲವೊಂದಿಷ್ಟು ಇದ್ದು ಮನೆಯೊಳಗೆ ಫಂಕ್ಷನ್ಸ್, ಆ ವಿಚಾರದಾಗ ನಾವು ಭಯ ಬಿದ್ದಿದ್ವಿ. ಭಯ ಬಿದ್ದಾಗ ನಮ್ಗೆ ಎಲ್ಲಿ ದಿಕ್ಕು ತಿಳಿಲಾರ ಆದಾಗ ಅದೇನಂತಾರಲ್ಲ, ಆರಾಮ ಅಂದ್ರೆ ಗುರು ಕಾಯ್ತಾನ ಅಂತೇಳಿ ನಾವಿಲ್ಲಿ ಗುರುಗಳ ಪಾದಕ್ಕೆ ಬಂದಿದ್ವಿ. ಅವಾಗ ಗುರುಗಳು ಏನೈತಿ, 3 ತಿಂಗಳದ ನಿಮ್ಮ ಅಪ್ಪ ಅಡ್ಡಾಡ್ತಾನಲ್ಲಿ, ನಾ ಅದನ್ನ ಯಾಕೆ ಅನಿಸ್ತಿ, ಸಿದ್ದಪ್ಪಾಜಿ ನಂಬಿ ನಡಿ ಮಗನ ಅಂತ ಹೇಳಿದ್ರಿ. ಅವರು ಬೈದಾ ಫಸ್ಟ್ ಏನು ಅನಿಸ್ತು, ಆಯ್ತು ಬಿಡಪ್ಪ ಬೈದಾರ ಅಂದ್ರೆ ನಾವು ಪಕ್ಕ ಆರಾಮಕ್ಕಾರ ಒಂದು ನಂಬಿಕೆ ಇತ್ತು. ಬಟ್ ನಾವು ಅಪ್ಪರಿಗೆ ನಾವು ಹೇಳ್ತಿದ್ದಿಲ್ಲ ಅಷ್ಟೇ. ಆದ್ರೆ ಆರಾಮಕ್ಕಿ ಅಂತ ಧೈರ್ಯ ಕೊಡ್ಕೋತ ಬರ್ತಿದ್ವಿ. ಅದು ಏನೈತಿ ಕೆಲವೊಂದಿಷ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಮೆಡಿಸಿನ್ಸ್ ಅದು ಕೂಡ ಅವ್ರು 3 ತಿಂಗಳದ ರಿಕವರ್ ಆದ್ರೆ ಈಗ ಅವರಷ್ಟಕ್ಕೆ ಅವರ ಅಡ್ಡಾಡ್ತಾರೆ, ಎಲ್ಲ ಮಾಡ್ತಾರೆ. ಇವತ್ತಿ ನಮ್ಮ ಅಪ್ಪ ನಮ್ಮ ಈ ಖುಷಿಲಿ ಅದಾರಪ್ಪ ಅಂತಂದ್ರೆ ಅದಕ್ಕೆ ಅಜ್ಜನ ಕಾರಣ. ಈಗ ಅಜ್ಜರ ಕಾರ್ ಕೊಟ್ರ, ಫಾರ್ಚುನರ್ ಕಾರ್ ಕೊಟ್ರ, ಅದಕ್ಕೆ ಏನಂದ್ರೆ ಈಗ ಶ್ರೀಮಠದಿಂದ ಅಜ್ಜಾರ ಈಗ ಅದಕ್ಕೊಂದು ಮಾತು ಹೇಳಿದ್ರಿ, ಇದು ಸಿದ್ದನಕೊಳ್ಳದ ಅಂಬಾರಿ ರಥ ಅಂತ ಹೇಳಿದ್ರೆ, ಆಣೆ ಅಂತ ಹೇಳಿದ್ರೆ. ಆದ್ರೆ ಅದು ಎಲ್ಲರಿಗ ಯಾವುದೇ ರೀತಿಯೊಳಗೆ ಆಶೀರ್ವಾದ ಸಿಗ್ತೈತಿ ಇಲ್ಲಿ ಬಂದು ಭಕ್ತರಿಗೆ. ಆದ್ರೆ ನಮ್ಮ ಅಪ್ಪಂದು ಏನು ನಸೀಬ್ ಐತೋ ಗೊತ್ತಿಲ್ಲ. ನೀ ಎದ್ದು ಅಡ್ಡಾಡಿದ್ದಕ್ಕೆ ಏನು ಖುಷಿ ಕೊಟ್ಟಾರ ಅನ್ನೋದು ಗೊತ್ತಿಲ್ಲ, ಏನು ಸಾಕ್ಷಾತ್ ಭಗವಂತ ಅವ್ರ ಕಡೆ ಹಂಗೆ ಮಾಡ್ಸ್ಯಾರ ಅನ್ನೋದು ಗೊತ್ತಿಲ್ಲ. ಒಟ್ಟು ನಮಗೆ ಹರಾನು ಕೈ ಹಿಡ್ದಾನ, ಗುರುನು ಕೈ ಹಿಡ್ದಾನ. ಒಟ್ಟು ಇಬ್ಬರು ರೂಪದಾಗ ಏನೈತಿ ಸಿದ್ದಪ್ಪಾಜ ಈ ರೀತಿ ಕೊಟ್ಟಾನ. ಅದಕ್ಕೆ ಇಷ್ಟು ದಿನ ಏನು ಕಷ್ಟಪಟ್ಟಿದ್ದಕ್ಕೆ ಏನೈತಿ, ನೀವು ಚಲೋ ದಾರಿ ಒಳಗೆ ಮುಂದೆ ನಡೀರಿ ಅಂತೇಳಿ ಕೊಟ್ಟಿರ್ಬೋದಂತೆ ನಮ್ಮ ಮನಸ್ಸಾಕ್ಷಿ ಹೇಳ್ತೈತ್ರಿ. ಆದ್ರೆ ದೈವ ಅನ್ನೋದು ದ್ವಾಡ್ದ ಕಣ್ಣಿ ಕಾಣಂಗಿಲ್ಲ, ಅದ್ರ ಜೊತೆಗಿರ್ತೈತಿ. ಎಷ್ಟು ವರ್ಷದಿಂದ ಈ ಮಠಕ್ಕೆ ನಡ್ಕೊಳ್ತಾ ಇದ್ದೀವಿ? ನಾವು ಒಂದು 4-5 ವರ್ಷದಿಂದ ನಡ್ಕೊಳಕತ್ತೀವ್ರಿ. ನಾವು ನಡ್ಕೊಳಕತ್ತೀವಿ, ನಮ್ಗೆ ಎಲ್ಲ ರೀತಿ ಚಲೋ ಆಗಾಕತ್ತೈತಿ. ಏನೈತಿ, ನಾವು ಜೀವನದಾಗ ಸೋಲು ಗೆಲುವು ಎರಡೂ ನೋಡ್ಕೊಂಡ್ ಬಂದವ್ರು. ಏನು ಎಲ್ಲ ರೀತಿನೂ ನೋಡಿವಿ ನಾವು. ಸೋಲುನು ಗೊತ್ತೈತಿ, ಗೆಲುವುನು ಗೊತ್ತೈತಿ. ಆದ್ರೆ ನಾವೇನೈತಿ ಯಾವುದೇ ವಿಚಾರದಾಗ ಬಂದ್ರೂ ಸಮಾನ ಪಾಲ್ದಾಗ ಅದನ್ನ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ನಿಮ್ದು ಯಾವ್ರಿ? ಬಿಳಿಗಿ ತಾಲೂಕು ಯತ್ನಟ್ಟಿ. ಕಾರ್ಯಕ್ರಮದ ಬಳಿಕ ನೂತನ ಶಾಸಕ ಉಮೇಶ್ ಮೇಟಿ ಅವರನ್ನ ಶ್ರೀಮಠದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಗಿದೆ. ಈ ಸಂದರ್ಭದಲ್ಲಿ ಬಸವಂತಪ್ಪ ಅಂತರಂತಾನಿ, ಸಂಗಣ್ಣ ಹಂಡಿ, ಸಿದ್ದಪ್ಪ ಸುಳ್ಳದ, ಬಸವಂತಪ್ಪ ಮೇಟಿ, ದ್ಯಾವಪ್ಪ ಮಾಗಿ, ಪ್ರಶಾಂತ್ ದುರ್ಗದ, ಚಂದ್ರಶೇಖರ್ ಕಬ್ಬರಗಿ ಸೇರಿ ಅನೇಕ ಭಕ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಮಂಜುನಾಥ್ ವಾಲಿಕರ್, ಏಜ್ ನ್ಯೂಸ್, ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.